ಸಚಿನ್ ಜಸ್ಟ್ ಒಂದು 100 ಮೀಟರ್ ಅಷ್ಟೇ ದೂರ ಅದ ನನಗಿಂತ ಕಾಣೋಲಾರ. ನೋಡಿ ವೆಲ್ಕಮ್ ಟು ಕೋಲ್ಹಾಪುರ್. ವಿ ಆರ್ ಆಫಿಷಿಯಲಿ ಎಂಟ್ರಿಂಗ್ ಇನ್ ಟು ಕೋಲ್ಹಾಪುರ್. ದೇವರೇ ಕಾಪಾಡ ಮಾತಾಡಿ ನೋಡ್ರಿ, ಜಂಗಲ್ ಸಫಾರಿ, ಹುಲಿ, ಚಿರತೆ ಬರ್ತಾರ. ಓಕೆ, ಜ್ಯೋತಿಬಾ ಹೋಗೇನು ನಾನು, ಬಿಟ್ರೆ ಅದೊಂದು ಹೋಗ್ಯಾನ, ಮತ್ತೆ ಉಳ್ಕಿದ್ದೆವು 5 ಹೋಗಿಲ್ಲ. ಓ ನೋಡ್ರಿ ಹೆಂಗೈತೆ ಫಾಗ. ಓ ಒಂದ್ಸತಿ ಫಾಗ್ಲೈಟ್ಸ್ ಹೆಂಗೆ ಕಾಣ್ತಾವ ನೋಡೋಣ. ನೋಡ್ರಿ ಫಾಗ್ಲೈಟ್ಸ್ ಹೆಂಗೆ ಎದ್ದು ಕಾಣ್ತಾವೆ ಫಾಗದಾಗ. ಅದ ದೂರಿನವ್ರಿಗೆ ವಿಸಿಬಿಲಿಟಿ ಹಿಂಗಿರ್ತೈತೆ. ಡೇ ಟೈಮಿಗೆ ಅಷ್ಟು ಕಾಣಂಗಿಲ್ಲ ಫಾಗ್ಲೈಟ್ಸ್, ಅದರ ಫಾಗ್ ಇದ್ದಾಗ ನೋಡ್ರಿ. ಮೇನ್ ಪ್ರೈಮರಿ ಇನ್ನೂ ಏನನ್ಸಂಗಿಲ್ಲ ನೋಡ್ರಿ. ತಗೊಂಡು ಕೋಲ್ಹಾಪುರ ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಂತೂ ಏನೋ ಕಾಣೋದು ತಡಿಯಪ್ಪ, ಜೀರೋ ವಿಸಿಬಿಲಿಟಿ. ಈಗ ಅಲ್ಲಿ ಗಾಡಿ ಕಾಣೋದು ನನಗೆ ನಿಂತಿದ್ದೆ, ಬರೀ ಅದ್ರ ರೈಟ್ಸಿಂದನ ಅಲ್ಲಿ ಆ ಒಂದು ಗಾಡಿ ನಿಂತೈತೆ ಅಂತ ಗೊತ್ತಾಯ್ತು. ಅಯ್ಯೋ ಏನು ಫಾಗ್ ಹೋ ಮಾರ ಇದು. ಹಿಂಗೆ ಇಲ್ಲೇನೋ ಬ್ಯಾಕ್ ಓಡಿಸ್ತಾರ ಕಾಣಕೈತಿ. ಏನು ಮಸ್ತ್ ಐತು ಮಾರ ಅದ. ಜಸ್ಟ್ ಮೇನ್ ರೋಡಿಂದ ಒಂದು ಪಾತ್ ಹೊಂಟೈತೆ ನೋಡೋಣ ತಡಿ. ಬ್ಯಾಕ್ ವಾಟರ್ ತೊಗೊಂಡ್ರಿ ಹೆಂಗೈತೆ ನೋಡ್ರಿ. ಒಳ್ಳೆ ಹೈವೇ ರೋಡ್ ಇತ್ತು. ಸೊ ಹಿಂಗೆ ಒಂದು ರೂಟ್ ಹೋಗಿತ್ತು, ಹಿಂಗೆ ತೊಗೊಂಡ್ವಿ. ಸಣ್ಣಗೆ ನೋಡ್ರಿ, ಇಲ್ಲಿ ಫಾಗ್ ತುಂಬ ಕುಂತಿಲ್ಲಲ್ಲ, ಅದೇ ಲಿಟ್ರಲಿ ಕಾಣಾಕ್ತೈತೆ ಕುಂತಿರೋದು ಫಾಗ್. ಒಂದು ಬ್ಲೂಟೂತ್ ಸ್ಪೀಕರ್ ತರಬೇಕಿತ್ತು ನೋಡಲ್ಲ. ನಮ್ಮ ಕವಿ ಏನೋ ಹೇಳಲ್ಲ ಅಲ್ಲಿ. ಮತ್ತೆ ಫಾಗ್ ಸ್ಟಾರ್ಟ್ ಆಯ್ತಾ. ಇಲ್ಲಿ ಮಳೆ ಕಡಿಮೆ ಅಲ್ಲೇ ಇದಲ್ಲ, ಘಾಟ್ ಸೆಕ್ಷನ್ ಮೇಲೆ ಇರ್ತದಲ್ಲ, ಮಳೆ ಕಡಿಮೆ, ಇದರಲ್ಲಿ ಫಾಗ್ ಜಾಸ್ತಿ. ಒಂಥರ ಹಿಲ್ ಸ್ಟೇಷನ್ ಥರ. ಏನು ಅಂದ್ರೆ ನಾವು ಹೋಗೋ ಸೈಡ್ ರೋಡ ಸರಿ ಇಲ್ಲ. डार्क वास्ते तो हमारा डार्क वास्ते
ಘಾಟ್ದಾಗ ನೋಡಿದ್ದೀನಿ. ನೆಕ್ಸ್ಟ್ ಇವಾಗ ಇದೆ ಪಂಪಾಪುರ್ ಘಾಟ್ ಸೆಕ್ಷನ್ ತನಕ ನೋಡ್ತೀವಿ. ಪ್ರಾಬ್ಲಮ್ ಅಂದರೆ ಇದೆ ಜಲ್ದಿ ರೋಡಿಂದ ಇದಾಗ್ಬಿಟ್ಟೈತೆ. ಜಲ್ದಿ ಕಡೆಲ್ಲ ಹೊರಗೆ ಕಂಡ ಊರಿನ ಏನು ಕಂಡೇ ಇಲ್ಲ, ಲಾರಿನ ಕಂಡಿಲ್ಲ. ಯೋಚನೆ ಮಾಡಿರಿ, ಫಾಗ್ ಯಾವ ಲೆವೆಲಿಗೆ ಫಾಗ್ ಐತಿ. ಹೆಜಾರ್ಡ್ ಲೈಟ್ಸ್ ಪ್ಲಸ್ ಫಾಗ್ ಲೈಟ್ಸ್ ರೈಟ್ ಟೈಮಿಗೆ ಆಗ್ತದೆ ನಾನು ಅಂದರೆ ಎಕ್ಸ್ಪೆಕ್ಟೆಡ್ ಮನುಷ್ಯನ ಸಲಗೆ ಆಗ್ತೈತೆ. ಸ್ವಲ್ಪ ಡೌನ್ ಹಿಲ್ ಮತ್ತು ಒಮ್ಮೆ ರೋಡ್ ಹೋಗಿರ್ತಿದ್ದೆ. ಜಸ್ಟ್ ಒಂದು 100 ಮೀಟರ್ ಅಷ್ಟೇ ದೂರ ಅದ ನನಗಿಂತ. ಕಾಣೋಲ್ಲ ಅರ್ರ ನೋಡ್ರಿ, ಲಿಟ್ರಲಿ ಕಾಣೋಲ್ಲ. ಇಲ್ಲೇ ಅದ ನಾವ. ಅಯ್ಯೋ ನಡೀಪ, ನನಗೇನೋ ಡ್ರೀಮ್ ಮಾಡ್ದಂಗ ಆಗ್ತೈತಿ. ಕ್ಯಾಮ್ರಾದ ಗೊತ್ತಿಲ್ಲ ಎಷ್ಟು ಇಂಟೆನ್ಸ್ ಫಾಗ್ ರೆಕಾರ್ಡ್ ಆಗೈತೆ ಅನ್ನೋ ಗೊತ್ತಿಲ್ಲ. ಅದ್ರ ನೋಡ್ರು ಮರ ಇಲ್ಲೂ ಎಲ್ಲೋದಪ್ಪ ಅವ ಕಾಣವಲ್ಲ. ಮುಂದಿನ ಏನು ಇಷ್ಟೇ ಕರೆಕ್ಟಾಗಿ ಡಿಸ್ಟೆನ್ಸ್ ಕಾಣಕತ್ತ ನನಗೆ. ಏನು ಕಾಣವಲ್ತು ಮುಂದೆ. ಎಲ್ಲಿ ಗಿಡ ಹಿಂಗೆ ಬರ್ತದಲ್ಲ ಇಲ್ಲೂ ಡಾರ್ಕ್. ರೋಡ್ಸ್ ಮಾತ್ರ ಮಕ್ಕನ್ ಅದಾವ. ರೋಡೆಲ್ಲ ಹೋಗ್ಬರ್ತ. ಅದಕ್ಕೆ ನಾವು ಅಲ್ಲಿ ಜಾಸ್ತಿ ಹೊತ್ತು ಹಿಂಗೆ ನಿಂತಿರಲಿಲ್ಲ. 2 ಮಿನಿಟ್ಸ್ ಅಷ್ಟೇ ನಿಂತಿದ್ದೆ. ಆಕಳ ಕಾಡ್ಸಾಕ್ತಾವಲ್ಲ ಅರಿದವಂಗೆ ಅಮ್ಮೋ ನಾನಿನ್ನ ಬಿಡಲ್ಲ ಅಂತ. ಏನಪ್ಪ ಇಲ್ಲೇ ಪಕ್ಕ ಮನ್ಸೂನ ಮುಂದ ಹಾಂ ಅಬ್ಬ ನೋಡ್ರಿ, ಮಾತಾಡ್ತಾ ಎಂಥ ವ್ಯೂ ಕರ್ಕೊಂಬಂದೆ. ಅದು ಇಂಡಿಯಾದ ಫಸ್ಟ್ ಆಟೋಮೆಟಿಕ್ ಗೇಟ್ ಡ್ಯಾಮ್ ಅಂತಿದೆ. ಈಗೇನು ಬೇಡಲ್ಲ, ಹಜಾರ್ಡ್ ಮುಗೀತು. ಮಳೆನೂ ಬರಂಗಿಲ್ಲ ರಾಗ. ಸಿಟಿ ಕಡೆ ಹೊಂಟವಲ್ಲ ಅಲ್ಲಲ್ಲ, ಇಂಡಿಯಾಸ್ ಫಸ್ಟ್ ಆಟೋಮೆಟಿಕ್ ಗೇಟೆಡ್ ಡ್ಯಾಮ್ ಅಂತಿದೆ ರಾಧಾನಗರಿ ಡ್ಯಾಮ್. ಏನು ಬ್ಯೂಟಿ ಕಾಣುತ್ತೆ ಸುಮಾರು.
ನೋಡ್ರಪ್ಪ ರಾಧಾನಗರಿ ಡ್ಯಾಮ್ ಹಂಗೈತಿ. ಮಂಚೂರಿ ತೊಗೊಂಡ್ವಿ, ಎಷ್ಟು ಮಸ್ತ್ ಟೇಸ್ಟ್ ಐತಂದ್ರೆ ಒಂದು ಸಿಟ್ಯಾಗ ಅಂತ ಸಿಗಂಗಿಲ್ಲ ಹಂಗೈತಿ.